ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಿನಲ್ಲಿ ಇವತ್ತು ರಾಹುಲ್ ಗಾಂಧಿ ಬೃಹತ್ ರ್ಯಾಲಿ ಮಾಡ್ತಾರೆ. ಮತಗಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ದಾಖಲೆಗಳನ್ನು ನಿನ್ನೆಷ್ಟೇ ರಾಹುಲ್ ಗಾಂಧಿ ಬಿಡುಗಡೆ ಮಾಡಿದ್ರು. ಅದರ ಮುಂದುವರೆದ ಭಾಗ ಇದು. ನಿನ್ನೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಅವರ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಟ್ಟು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೃಹತ್ ಪ್ರತಿಭಟನೆ, ಇವರ ನೇತೃತ್ವದಲ್ಲೇ ನಡೆಯುವಂಥ ಪ್ರತಿಭಟನೆ. ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ, ಇದಕ್ಕೆ ಇವರಿಟ್ಟಿರೋ ಹೆಸರು. ಬೆಳಗ್ಗೆ 11:30ಕ್ಕೆ ಪ್ರತಿಭಟನೆ ಶುರುವಾಗುತ್ತೆ. ಅದರಲ್ಲೂ ಅವ್ರು ನಿನ್ನೆ ಮೆನ್ಷನ್ ಮಾಡಿದ್ದು ಮಹದೇವಪುರ ಕ್ಷೇತ್ರದ್ದು. 8 ಜನ ಇದ್ದರು, ಏನು ಎತ್ತ, ಅವರೆಲ್ಲ ಎಲ್ಲಿ ಹೋದರು, ಇದೆಲ್ಲದರ ಬಗ್ಗೆನೂ ಕೂಡ. ಇದೆಲ್ಲ ಆದಮೇಲೆ ಚುನಾವಣಾ ಆಯೋಗ ಸುಮ್ಮನಿಲ್ಲ. ಚುನಾವಣಾ ಆಯೋಗ ಲೆಟರನ್ನು ಕೂಡ ರೆಡಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಕಳಿಸಿದೆ. ನೀವು ಇದಕ್ಕೆ ಸಹಿ ಹಾಕಿ ಕಳಿಸಿ, ಹೌದು ಇದೆಲ್ಲದಕ್ಕೂ ಕೂಡ ನಾನು ಬದ್ಧನಾಗಿದ್ದೀನಿ ಅಂತೇಳಿ ಸಹಿ ಹಾಕಿ ಕಳಿಸಿ. ಅಂದರೆ ಇವರು ಹೇಳಿರುವಂಥ ಮಾತುಗಳು, ಇವರು ಕೊಟ್ಟಿರುವಂಥ ದಾಖಲೆಗಳು, ಇದೆಲ್ಲದಕ್ಕೂ ಕೂಡ ಇವರು ಬದ್ಧವಾಗಿರಬೇಕು. ಅದನ್ನೂ ಕೂಡ ಚುನಾವಣಾ ಆಯೋಗ ಕಳಿಸಿದ್ದು. ಅದು ನಿನ್ನೆಯ ಡೆವಲಪ್ಮೆಂಟ್. ಇವತ್ತು ರಾಹುಲ್ ಗಾಂಧಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದಕ್ಕೆ ಕೊಟ್ಟಿರುವಂಥದ್ದು ಕೂಡ ಅದನ್ನೇ, ನಮ್ಮ ಮತ ನಮ್ಮ ಹಕ್ಕು. ಇವತ್ತು ರಾಹುಲ್ ಗಾಂಧಿ ಹಲವಾರು ಕಾರ್ಯಕರ್ತರ ಎದುರುಗಡೆಗೆ ಸಮರ ಸಾರ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ, ಸಿದ್ದರಾಮಯ್ಯನವರು ಇರ್ತಾರೆ, ಡಿ.ಕೆ. ಶಿವಕುಮಾರ್ ಇರ್ತಾರೆ, CM, DCM, AICC ಅಧ್ಯಕ್ಷರು, ಕಾಂಗ್ರೆಸ್ ಉಸ್ತುವಾರಿ ನಾಯಕರು, ಮಂತ್ರಿಗಳು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪದಾಧಿಕಾರಿಗಳು, ಹೀಗೆ ಹಲವಾರು ಜನ ಸೇರಿಕೊಳ್ತಾರೆ. ನೋಡ್ತಾ ಇದ್ದೀವಿ ನಾವು. 11ವರೆಗೆ ಎಲ್ಲ ಸಿದ್ಧತೆಗಳಾಗಿದೆ. ಈಗಾಗಲೇ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಇದು ಹಿಂದೆ ಇದ್ದಿದ್ದು ಶಿಬು ಸೋರೆನ್ ಸಾವಿನ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಇವತ್ತಿಗೆ ಮುಂದೂಡಲ್ಪಟ್ಟಿತ್ತು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಸುನಿಲ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದಿಂದ ಶುರು ಮಾಡ್ತಾ ಇದ್ದೀನಿ. ಪ್ರಮೋದ್, ನೀವು ಆ ಕಾರ್ಯಕ್ರಮ ನಡೆಯುವಂಥ ಸ್ಥಳದಲ್ಲೇ ಇದ್ದೀರಿ. ಯಾವ ರೀತಿ ಸಿದ್ಧತೆಗಳಾಗಿದೆ? ಯಾಕಂದರೆ ನಿನ್ನೆ ನೋಡಿ ಸುದೀರ್ಘವಾಗಿ ರಾಹುಲ್ ಗಾಂಧಿ ಮಾತಾಡಿದ್ದು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಟ್ಟಿದ್ದು, ಹಲವಾರು ವಿವರಗಳನ್ನು ಕೊಟ್ಟಿದ್ದು. ಅದಾದಮೇಲೆ ಏನಂದರೆ ಅದರ ಮುಂದುವರೆದ ಭಾಗವೂ ಕೂಡ ನಿಮಗೆ ಗೊತ್ತಿದೆ. ಚುನಾವಣಾ ಆಯೋಗ ಅವ್ರಿಗೊಂದು ಲೆಟರ್ನೂ ಕೂಡ ಕಳಿಸಿದೆ. ನಿಮ್ಮ ಮಾತಿಗೆ ನೀವು ಬದ್ಧರಾಗಿರಿ ಅಂತ ಸಹಿ ಹಾಕಿ ಕಳಿಸಿ ಅಂತ ಕೂಡ ಕಳಿಸಿದೆ. ಅದರ ಮುಂದುವರೆದ ಭಾಗ ಏನು ಅಂದರೆ ಇವತ್ತು ರಾಹುಲ್ ಗಾಂಧಿ ಇಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಯಾವ ರೀತಿ ಇದೆ ಪ್ರಿಪರೇಷನ್, ಯಾವ್ಯಾವ ಸಂಗತಿಗಳನ್ನು ಮತ್ತೆ ನಿನ್ನೆ ಹೇಳಿದಂಥ ಸಂಗತಿಗಳೇ ಇಲ್ಲಿ ಪುನರುಚ್ಚಾರ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾವ್ಯಾವ ಸಂಗತಿಗಳ ಬಗ್ಗೆ ಮಾತಾಡ್ತಾರೆ ಪ್ರಮೋದ್? ರಂಗನಾಥ್, ವೆರಿ ಇಂಪಾರ್ಟೆಂಟ್ಲಿ ಈಗ ಕರ್ನಾಟಕದಿಂದ ಆರಂಭವಾಗ್ತಾ ಇರುವಂಥ ಕಾಂಗ್ರೆಸ್ನ ಈ ಹೋರಾಟ ಏನಿದೆ ಕೇವಲ ಕರ್ನಾಟಕವನ್ನು ಟಾರ್ಗೆಟ್ ಮಾಡಿ ಅಥವಾ ಕರ್ನಾಟಕಕ್ಕಷ್ಟೇ ಸೀಮಿತಗೊಳಿಸಿ ಅವರು ಹೋರಾಟ ಮಾಡ್ತಾ ಇಲ್ಲ. ಈಗಾಗಲೇ ನಿಮಗೆ ಗೊತ್ತಿದೆ, ಬಿಹಾರದ ಚುನಾವಣೆ ಬರ್ತಾ ಇದೆ, ಪಶ್ಚಿಮ ಬಂಗಾಳದ ಚುನಾವಣೆ ಕೂಡ ಬರ್ತಾ ಇದೆ. ಆ ಭಾಗದಲ್ಲೂ ಕೂಡ ಈ ಮತದ ವಿಚಾರವಾಗಿ ಅಥವಾ ವೋಟ್ನ ವಿಚಾರವಾಗಿ ನಾನಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಅಲ್ಲಾಗ್ತಾ ಇರುವಂಥ ಇಂಟೆನ್ಸಿವ್ ರಿವ್ಯೂ ಏನಿದೆ ಆ ಭಾಗದಲ್ಲಿ ಕಾಂಗ್ರೆಸ್ ಆಕ್ಷೇಪಣೆ ಮಾಡ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥ ಆರೋಪದ ಮುನ್ನೆಲೆಯಲ್ಲಿ ಈಗ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತಿನ ಹೋರಾಟಕ್ಕೆ ಕಾಂಗ್ರೆಸ್ನ ಸರ್ಕಾರಕ್ಕೆ ಸರ್ಕಾರವೇ ರಸ್ತೆಗಿಳಿದಿರೋ ತಪ್ಪಾಗಲ್ಲ, ಸಂಪುಟಕ್ಕೆ ಸಂಪುಟವೇ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದೆ. ಕಾಂಗ್ರೆಸ್ ಮಾಡಿರುವಂಥ ಆರೋಪ ಅಂದರೆ ಒಂದು ಉದಾಹರಣೆಯನ್ನು ಕೊಟ್ಟು, ಕೇವಲ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಒಂದು ಉದಾಹರಣೆಯನ್ನು ಕೊಟ್ಟು ಸುಮಾರು 1 ಲಕ್ಷ ಮತಗಳು ಕೇವಲ ಒಂದು ಕ್ಷೇತ್ರದಲ್ಲಿ ಆಗಿದೆ ಅನ್ನುವಂಥದ್ದು ಅವರ ಆರೋಪ. ಹೀಗಾಗಿ ಬೇರೆ ಬೇರೆ ಭಾಗದ ಬೇರೆ ಬೇರೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಭಾರಿ ದೊಡ್ಡ ಪ್ರಮಾಣದ ಮತಗಳು ಆಗಿದ್ವು ಅನ್ನೋಂಥದ್ದು ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪ. ಈ ಆರೋಪ ಸದ್ಯಕ್ಕೆ ಕೆಲವೊಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು ಕೂಡ ಮುಂದೆ ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ನೋಡಬೇಕಾಗತ್ತೆ. ಈಗ ರಾಜಕೀಯ ಕಾವನ್ನು ಏರಿಸುವಂತಹ ನಿಟ್ಟಿನಲ್ಲಿ, ರಾಜಕೀಯ ಹೋರಾಟದ ಮೊನಚನ್ನು ಇನ್ನಷ್ಟು ಚೂಪಾಗಿಸುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗ ರಸ್ತೆಗಳಿದ್ದು ಹೋರಾಟವನ್ನು ಮಾಡ್ತಾ ಇದೆ. ನೇರವಾಗಿ ರಾಹುಲ್ ಗಾಂಧಿ ಅವರೇ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ಒಂದು ಭಾಗ. ಇದರ ಜೊತೆಗೆ ಇದಾದ ಬಳಿಕ ಅಂದರೆ ಇವತ್ತಿನ ಈ ಒಂದು ಹೋರಾಟದ ಬಳಿಕ ನೇರವಾಗಿ ಚುನಾವಣಾ ಆಯೋಗಕ್ಕೆ ಕೂಡ ಹೋಗ್ತಾರೆ. ಚುನಾವಣಾ ಆಯೋಗ ನಿನ್ನೆ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿ ಆದ ಬಳಿಕ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಟ್ಟಿದೆ. ಯಾವುದೇ ಅಧಿಕೃತ ದಾಖಲೆಗಳಿದ್ರೆ ಅದನ್ನು ಮೊದಲು ನಮಗೆ ಸಲ್ಲಿಕೆ ಮಾಡಲಿ, ಅದಾದ
ಅದಾದ ಬಳಿಕ ನಾವು ಪರಿಶೀಲನೆ ಮಾಡಿ ಮುಂದಿನ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅವರಿಗೂ ಕೂಡ ಅಂದರೆ ಕಾಂಗ್ರೆಸ್ನವರಿಗೂ ಕೂಡ ನಾವು ಚುನಾವಣೆ ಆದ ಸಂದರ್ಭದಲ್ಲೇ ಒಂದಿಷ್ಟು ಅವಕಾಶವನ್ನು ಕೊಟ್ಟಿದ್ವಿ. ಈ ವೋಟರ್ ಲಿಸ್ಟ್ ಆಗುವಂಥ ಸಂದರ್ಭದಲ್ಲೇ ಕರಡು ಪ್ರತಿಯನ್ನು ಚುನಾವಣಾ ಪಕ್ಷದ ಪ್ರತಿನಿಧಿಗಳು ಬಂದು ನೋಡ್ಬೋದಾಗತ್ತೆ, ಅವರಿಗೂ ಕೂಡ ಅವಕಾಶ ಕೊಟ್ಟಿದ್ವಿ. ಫೈನಲ್ ಆದಂಥ ಸಂದರ್ಭದಲ್ಲೂ ಕೂಡ ಅವಕಾಶ ಕೊಟ್ಟಿದ್ವಿ. ಈಗ ಮತ್ತೆ ಸಮಸ್ಯೆ ಇದ್ದರೆ ದೂರನ್ನು ಕೊಡ್ಬೋದು ಅನ್ನುವಂಥ ಮಾತನ್ನು ಹೇಳಿತ್ತು. ಹೀಗಾಗಿ ಈ ಒಂದು ಹೋರಾಟದ ಬಳಿಕ ಚುನಾವಣಾ ಆಯೋಗಕ್ಕೆ ತೆರಳಿ ದೂರನ್ನು ಕೊಡ್ತಾರೆ. ಇದಲ್ಲದೆ ಮುಂದೆ ಲಾಜಿಕಲ್ ಎಂಡಿಗೆ ಹೇಗೆ ಹೋಗುತ್ತೆ, ಬಹುಶಃ ಕಾನೂನಿನ ಹೋರಾಟ ಮಾಡ್ತಾರೆ ಅಥವಾ ಕೋರ್ಟ್ಗೆ ಹೋಗ್ತಾರೆ ಅನ್ನೋಂಥದ್ದು ಬರ್ತಾ ಇದೆ. ಆದರೆ ಏನೇ ಆದರೂ ಚುನಾವಣಾ ಆಯೋಗ ಏನು ತೀರ್ಪನ್ನು ಕೊಡುತ್ತೆ ಅಥವಾ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅದ್ರ ಮೇಲೆ ಮುಂದಿನ ಹೋರಾಟ ಇದೆ. ಇನ್ನು ಸಾಂಕೇತಿಕವಾಗಿ ಜನರನ್ನು ಒಗ್ಗೂಡಿಸುವಂಥ ನಿಟ್ಟಿನಲ್ಲಿ, ಜನಮನವನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ಇವತ್ತು ಆರಂಭವಾಗಿದೆ. ಹೀಗಾಗಿ ಮುಂದಿನ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಹೋರಾಟ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಅದು ಯಾವಾಗ ಮಾಡುತ್ತೆ, ಹೇಗೆ ಮಾಡುತ್ತೆ, ಅದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ರಂಗನಾಥ್. ಎಸ್ ಪ್ರಮೋದ್, ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. 10:45 ಸುಮಾರಿಗೆ ರಾಹುಲ್ ಗಾಂಧಿ ಬರ್ತಾರೆ. ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಪಾಲ್ಗೊಳ್ತಾರೆ. ಅಷ್ಟೇ ಅಲ್ಲ, ಬಹುತೇಕ ಎಲ್ಲ ನಾಯಕರು ಕೂಡ ನಮ್ಮ ಪ್ರತಿನಿಧಿ ಪ್ರಮೋದ್ ಹೇಳ್ತಾ ಇದ್ರು, ಇಡೀ ಸರ್ಕಾರವೇ ಇಲ್ಲಿರುತ್ತೆ ಅಂತ. HAL ಏರ್ಪೋರ್ಟ್ನಿಂದ ರಾಹುಲ್ ಗಾಂಧಿ ನೇರವಾಗಿ ಸ್ಥಳಕ್ಕೆ ಬರ್ತಾರೆ. ಅವ್ರಿಗೋಸ್ಕರ ವಿಶೇಷ ವಿಮಾನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. HAL ವಿಮಾನ ನಿಲ್ದಾಣದಲ್ಲಿ ಇಳಿತಾರೆ. ಅಲ್ಲಿಂದ ನೇರವಾಗಿ ಕಾರ್ಯಕ್ರಮದ ಸ್ಥಳಕ್ಕೆ ಬರ್ತಾರೆ. ಇನ್ನು ಇದಕ್ಕೋಸ್ಕರ ವ್ಯಾಪಕ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಎಲ್ಲ ಕಡೆಗೂ ಕೂಡ ಸರ್ಪಕಾವಲು. 6,000 ಮಂದಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಹೇಳಿ ಕಡೆ ಹಬ್ಬ, ಇವತ್ತೇನಂತ ಟ್ರಾಫಿಕ್ ಇರಲ್ಲ, ಪ್ರಶ್ನೆ ಬೇರೆ. ಶಿಬು ಸೋರೆನ್ ಸಾವಿನ ಹಿನ್ನೆಲೆಯಲ್ಲಿ ಇದನ್ನು ಮುಂದೂಡಲಾಗಿತ್ತು. ಇವತ್ತಿಗೆ ಪೊಲೀಸರು ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಪೊಲೀಸರಿಗೆ ಹಬ್ಬ ಹರಿದಿನ ಏನೂ ಇಲ್ಲ. ಅವರಿಗೆ ಯಾವ ಪ್ರತಿಭಟನೆ ಆದರೂ ಕೂಡ ಅವರು ತಮ್ಮ ಕೆಲಸಗಳನ್ನು ಮಾಡಬೇಕು. ಹೀಗಾಗಿ ಪೊಲೀಸರು ಕೂಡ ಯಾವುದೇ ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರದು. ಹೀಗಾಗಿ ವ್ಯಾಪಕ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಒಂದಿಷ್ಟು ಪರ್ಯಾಯ ಮಾರ್ಗಗಳನ್ನೂ ಕೂಡ ಮಾಡಿದ್ದಾರೆ. ಬೆಳಗ್ಗೆ 10:30ರಿಂದ 11:30ರವರೆಗೆ, ಅಂದರೆ ರಾಹುಲ್ ಗಾಂಧಿ ಯಾವ ಮಾರ್ಗದಲ್ಲಿ ಬರ್ತಾರೆ ಆ ಮಾರ್ಗದ ಬದಲಾವಣೆ, ಅಲ್ಲಿ ಬಂದು ಜನರು ಸಿಕ್ಕಿಕೊಂಡು ತೊಂದರೆ ಆಗಬಾರ್ದು ಹಬ್ಬದ ಸಂದರ್ಭದಲ್ಲಿ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಯಾವ ರೀತಿ ಇದೆ ಬಂದೋಬಸ್ತ್? ಜೊತೆಗೆ ರಾಹುಲ್ ಗಾಂಧಿ ಸಂಚರಿಸುವಂಥ ಮಾರ್ಗಗಳನ್ನು ಒಂದಷ್ಟು ಬದಲಾಯಿಸಲಾಗಿದೆ. ಪರ್ಯಾಯ ಬೇರೆ ಮಾರ್ಗಗಳಲ್ಲಿ ಸಂಚಾರ ಮಾಡಿ ಅಂತ ಜನರಿಗೆ ಸೂಚನೆ ಕೂಡ ಕೊಡಲಾಗಿದೆ. ಒಟ್ಟಾರೆಯಾಗಿ ಬಂದೋಬಸ್ತ್ ಯಾವ ರೀತಿ ಇದೆ ರಾಜಪ್ಪ? ರಂಗನಾಥ್, ಪ್ರತಿಭಟನಾ ಸಮಾವೇಶ ಫ್ರೀಡಂ ಪಾರ್ಕ್ನ ಒಳಭಾಗದಲ್ಲಿ ಇದ್ರೆ, ಹೊರಭಾಗದಲ್ಲಿ ಅಂದ್ರೆ ರಾಹುಲ್ ಗಾಂಧಿ ಬರುವಂತಹ ಮಾರ್ಗ ಏನಿದೆ, ಏನು ಮೌರ್ಯ ಹೋಟೆಲ್ ಜಂಕ್ಷನ್ ಏನಿದೆ ಸರ್ಕಲ್, ಅಲ್ಲಿಂದ ಮಹಾರಾಣಿ ಕಾಲೇಜು ಮಾರ್ಗವಾಗಿ ಬಂದು ಫ್ರೀಡಂ ಪಾರ್ಕ್ ಅಂದ್ರೆ ಇಲ್ಲಿ ಬಲಭಾಗಕ್ಕೆ ತೆಗೆದುಕೊಂಡು ಪ್ರತಿಭಟನಾ ಸಮಾವೇಶ ನಡೆಯುವಂತಹ ಜಾಗಕ್ಕೆ ಏನು ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಹೋಗ್ತಾರೆ. ಹಾಗಾಗಿ ರಸ್ತೆಯುದ್ದಕ್ಕೂ ಕೂಡ ಈಗಾಗಲೇ ಪೊಲೀಸರು ಭದ್ರತೆಯನ್ನ ಕೂಡ ಕೈಗೊಂಡಿರುವಂತದ್ದು. ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಸರ್ಪಗಾವಲಿದೆ. ಯಾವಾಗ ಚಿನ್ನಸ್ವಾಮಿ ಕಾಲ್ ತುಳಿತ ಪ್ರಕರಣ ಆಯಿತು ಆಗಿನಿಂದಲೂ ಕೂಡ ಪೊಲೀಸರು ಇಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಒಂದು ನಿಗಾವನ್ನ ಕೂಡ ವಹಿಸಿಕೊಂಡಿರುವಂತದ್ದು. ಬರೋಬ್ಬರಿಯಾಗಿ 6,000ಕ್ಕೂ ಅಧಿಕ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡಿಕೊಳ್ಳಲಾಗಿರುವಂತದ್ದು. ಇಲ್ಲಿ ಗಮನಿಸಬಹುದು, ಇದು ಮಹಾರಾಣಿ ಕಾಲೇಜು ರಸ್ತೆ. ಇಲ್ಲಿ ಎಡಭಾಗದಲ್ಲಿ ಯುದ್ಧಕ್ಕೂ ಕೂಡ KSRP ತುಕಡಿಗಳು ಕೂಡ ನಿಯೋಜನೆಗೊಂಡಿರುವಂತಹ ವಾಹನಗಳೆಲ್ಲವನ್ನು ಕೂಡ ರೋಡ್ ಬದಿಯಲ್ಲಿ ಪಾರ್ಕ್ ಮಾಡಿ ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಕೂಡ ರಸ್ತೆಯಲ್ಲಿ ಜಮಾವಣೆಗೊಂಡಿರುವಂತದ್ದು. ಅದ್ರ ಜೊತೆಗೆ ಮೊಬೈಲ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅನ್ನು ಕೂಡ ಇಲ್ಲಿ ಆ ಒಂದು ವಾಹನವನ್ನು ಕೂಡ ಗಮನಿಸಬಹುದು. ಇದು ಕೂಡ ಬೆಂಗಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ ಅಲ್ಲಿ ಆಗಿರುವಂತದ್ದು. ಹಾಗಾಗಿ ಇಲ್ಲಿ ಹಿತಕರ ಘಟನೆ ಏನಾದ್ರು ಆದ ಅದಕ್ಕೆ ಕಮಾಂಡ್ ಸೆಂಟರ್ ಅನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಕೂಡ ಹೌದು. ಹಾಗಾಗಿ ಹೆಚ್ಚಿನದಾಗಿ ವಾಹನಗಳ ಸಂಚಾರ ಇರೋದಿಲ್ಲ. ಆದ್ರೂ ಕೂಡ ಬರುವಂತಹ ಒಂದಿಷ್ಟು ವಾಹನಗಳು ಕೂಡ ಸವಾರರು ಸಹಜವಾಗಿ ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗುತ್ತೆ. ಹಾಗಾಗಿ ಇಂತಹ ಒಂದು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾರ್ಗ ಬದಲಾವಣೆಯನ್ನು ಕೂಡ ಮಾಡಿಕೊಳ್ತಾರೆ. ಅಂದ್ರೆ ಮಹಾರಾಣಿ ಕಾಲೇಜು ಸೇರಿದಂತೆ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಇರುವಂತಹ ಅಷ್ಟು ರಸ್ತೆಗಳಲ್ಲೂ ಕೂಡ ಒಂದು ಪ್ರವೇಶವನ್ನ ಕೂಡ ನಿರ್ಬಂಧ ಮಾಡಿರುವಂತದ್ದು. ಹಾಗಾಗಿ ಒಂದು ಬದಲಿ ಮಾರ್ಗವನ್ನ ಕೂಡ ಬಳಸುವಂತೆ ಪೊಲೀಸರು ಮನವಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನೋಡ್ಬೇಕಂದ್ರೆ ಯಾವೆಲ್ಲ ಒಂದು ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಇರುವಂತಹ ರಸ್ತೆ ನೋಡೋದಾದ್ರೆ ಶಾಂತಲಾ ಜಂಕ್ಷನ್ ಆಗಿರ್ಬೋದು, ಕೋಡೆಸ್ ಸರ್ಕಲ್, ಆನಂದರಾವ್ ಫ್ಲೈಓವರ್, ಜೊತೆಗೆ ಹಳೆ JDS ಕಚೇರಿವರೆಗೂ ಕೂಡ ಅಲ್ಲಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ವಾಹನ ಒಂದು ಸಂಚಾರವನ್ನು ಕೂಡ ನಿರ್ಬಂಧವನ್ನ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಮೈಸೂರು ಬ್ಯಾಂಕ್ ಕಡೆಯಿಂದ ಚಾಲುಕ್ಯ ಸರ್ಕಲ್ ಕಡೆಗೆ ಬರುವಂತಹ ಎರಡೂ ಬದಿಗಳಲ್ಲೂ ಕೂಡ ವಾಹನ ಸಂಚಾರ
ಸಂಚಾರವನ್ನ ನಿರ್ಬಂಧ ಮಾಡಿರುವಂತದ್ದು. ಹಾಗೆಯೇ ಕಾಳಿದಾಸ ರಸ್ತೆ, ಮೌರ್ಯ ಸರ್ಕಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ಕೂಡ ನಿರ್ಬಂಧ ಇದೆ. ವಾಹನ ಸವಾರರು ಇದನ್ನ ಮನದಟ್ಟು ಮಾಡಿಕೊಂಡು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡ್ರೆ ಅಂದ್ರೆ ವಾಹನ ಸಂಚಾರಕ್ಕೆ ಬಹುಶಃ ಇಂಥ ದೊಡ್ಡ ಟ್ರಾಫಿಕ್ ಇಂದ ತಪ್ಪಿಸ್ಕೋಬಹುದು. ಯಾಕಂತಂದ್ರೆ ಈ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿದಂತೆ ಸಚಿವರು, ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಜನ ಇಲ್ಲಿ ಸೇರೋದ್ರಿಂದಾಗಿ ಸಹಜವಾಗಿ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗುತ್ತೆ. ಅದಕ್ಕೆ ಹೊಂದ್ಕೊಳ್ಳುವಂತೆ ಪೊಲೀಸರು ಕೂಡ ಇಲ್ಲಿ ನಿಯೋಜನೆಗೊಂಡು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯ ಪರಿಶೀಲನೆ ಸದ್ಯಕ್ಕೆ ಮಾಡ್ತಿರುವಂತದ್ದು. ಅದ್ರ ಜೊತೆಗೆ ಸಿಬ್ಬಂದಿಗಳು ಯಾವ ಒಂದು ಸ್ಥಳಕ್ಕೆ ನಿಯೋಜನೆಗೊಂಡಿದ್ದಾರೆ ಅಲ್ಲಲ್ಲಿ ಅವರನ್ನ ಡಿಪ್ಲಾಯ್ ಮಾಡುವಂತ ಕೆಲಸ ಕೂಡ ಸದ್ಯಕ್ಕೆ ಆಗ್ತಾ ಇದೆ. ರಂಗನಾಥ್, ಎಸ್ ರಾಜಪ್ಪ, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಪರ್ಯಾಯ ಮಾರ್ಗಗಳನ್ನು ಕೂಡ ಸೂಚಿಸಲಾಗಿದೆ. HAL ಏರ್ಪೋರ್ಟ್ಗೆ ರಾಹುಲ್ ಗಾಂಧಿ ಆಗಮಿಸುವಂಥ ಹಿನ್ನೆಲೆಯಲ್ಲಿ ಬದಲಿಗೆ ಪರ್ಯಾಯ ಮಾರ್ಗ ಅದನ್ನು ಬಳಸಲಿಕ್ಕೆ ಸೂಚನೆ ಕೊಡಲಾಗಿದೆ. HAL ಏರ್ಪೋರ್ಟ್ ರಸ್ತೆಯಿಂದ ಅವ್ರು ಬರ್ತಾರೆ. MG ರಸ್ತೆ, ಕಬ್ಬನ್ ಪಾರ್ಕ್ ರಸ್ತೆ, ಇಲ್ಲಿ ಯಾವುದೇ ವಾಹನಗಳನ್ನು ಪಾರ್ಕಿಂಗ್ ಮಾಡಂಗಿಲ್ಲ. 11:30ರವರೆಗೆ ಈ ಮಾರ್ಗವನ್ನು ಬಳಸಂಗಿಲ್ಲ. ಬೇರೆ ಮಾರ್ಗದಲ್ಲಿ ಸಂಚಾರ ಮಾಡಬೇಕು. ನಾವು ತೋರಿಸ್ತಾ ಇದ್ದೀವಿ ಪರ್ಯಾಯ ಸಂಚಾರ ಮಾರ್ಗ. ಲೂಲು ಮಾಲ್, KMF, ಮಂತ್ರಿ ಮಾಲ್, ಸ್ವಸ್ತಿಕ್ ಸರ್ಕಲ್, ಶೇಷಾದ್ರಿಪುರಂ, ಈ ರೀತಿ ಕೆಲವೊಂದು ಪರ್ಯಾಯ ಮಾರ್ಗಗಳನ್ನು ಸೂಚಿಸಲಾಗಿದೆ. ನೆಹರು ಸರ್ಕಲ್, ರೇಸ್ ಕೋರ್ಸ್ ಫ್ಲೈಓವರ್, ರೇಸ್ ಕೋರ್ಸ್ ರಸ್ತೆ ಮುಖಾಂತರ ನೀವು ಸಂಚಾರ ಮಾಡಬಹುದು. 11:30ರ ತನಕ ಈ ಪರ್ಯಾಯ ಮಾರ್ಗ. ಮೈಸೂರು ಬ್ಯಾಂಕ್ನಿಂದ ಚಾಲುಕ್ಯ ಸರ್ಕಲ್ ಕಡೆಗೆ ಹೋಗುವಂಥ ವಾಹನಗಳು ಯಾವ್ಯಾವ ಕಡೆ ಹೋಗಬೇಕು ಅಂತ KG ರಸ್ತೆ, ಮೈಸೂರು ಬ್ಯಾಂಕ್ ಜಂಕ್ಷನ್, ಸಾಗರ್ ಜಂಕ್ಷನ್, KG ಜಂಕ್ಷನ್, ಎಲೈಟ್, TB ರಸ್ತೆ, KMF, ರಾಜೀವ್ ಗಾಂಧಿ ಸರ್ಕಲ್, ಸ್ವಸ್ತಿಕ್ ಸರ್ಕಲ್, ನೆಹರು ಸರ್ಕಲ್, ರೇಸ್ ಕೋರ್ಸ್ ರಸ್ತೆ, ಈ ಮುಖಾಂತರ ಬನ್ನಿ. ಸುನಿಲ್ ನಮ್ಮ ಪ್ರತಿನಿಧಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಒಂದು ಲೆಕ್ಕದಲ್ಲಿ ನೋಡ್ತಾ ಇದ್ವಿ, ಎಲ್ಲ ವಿವರಗಳನ್ನು ಕೊಡ್ತಾಯಿದ್ರು ರಾಚಪ್ಪ ಮತ್ತು ಪ್ರಮೋದ್ ಶಾಸ್ತ್ರಿ. ಜೊತೆಗೇನು ಅಂದರೆ ಈಗ ಇವತ್ತಿನ ಪ್ರತಿಭಟನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆಯುವಂಥ ಎಲ್ಲ ಸಾಧ್ಯತೆಗಳಿದೆ. ಯಾಕಂದರೆ ಸರ್ಕಾರವೇ ಈ ಪ್ರತಿಭಟನೆಯಲ್ಲಿ ಕೈ ಜೋಡಿಸಿದೆ. ತಾವು ಕೂಡ ಇದರ ಎಲ್ಲ ವಿವರಗಳನ್ನು ಕಲೆ ಹಾಕಿದ್ರಿ, ಏನು ಹೇಳ್ತೀರಿ? ಖಂಡಿತ ರಂಗನಾಥ್, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತ ಕಳ್ಳತನ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಮ್ಮ ಮತ ನಮ್ಮ ಹಕ್ಕು ಅನ್ನೋ ಒಂದು ಹೋರಾಟವನ್ನೇ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಬೃಹತ್ ಪ್ರತಿಭಟನೆಗೆ ಇಡೀ ಕಾಂಗ್ರೆಸ್ ಸರ್ಕಾರವಿಲ್ಲಿ ಭಾಗಿಯಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ನನ್ನ ಹಿಂಭಾಗಕ್ಕೆ ನೋಡ್ತಾ ಹೋದ್ರೆ ಬೃಹತ್ ಕಟೌಟ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಸುತ್ತಮುತ್ತ ತಲೆ ಎತ್ತಿದ್ದಾವೆ. ರಾಹುಲ್ ಗಾಂಧಿ ಆಗ್ಬೋದು, ಸಿದ್ದರಾಮಯ್ಯ ಆಗ್ಬೋದು, ಸಿದ್ದರಾಮಯ್ಯ ಅವರಾಗ್ಬೋದು, ಮತ್ತೆ ಸುರ್ಜೇವಾಲಾ ಆಗ್ಬೋದು, ಪ್ರಿಯಾಂಕ್ ಗಾಂಧಿ ಆಗ್ಬೋದು, ಈ ರೀತಿಯಾಗಿ ಎಲ್ಲಾ ರೀತಿಯಾದ ಬೃಹತ್ ಕಟೌಟ್ಗಳು ಕೂಡ ಇಲ್ಲಿ ರಾರಾಜಿಸ್ತಾ ಇದೆ. ಮತ್ತೆ ಈ ಒಂದು ಪ್ರತಿಭಟನೆ 11:30ಗೆ ಆರಂಭವಾಗುತ್ತೆ. 11:30ರಿಂದ ಸುಮಾರು 1:30-2:00ವರೆಗೂ ಪ್ರತಿಭಟನೆ ಏನಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಕೂಡ ಇದೆ. ಆ ಒಂದು ನಿಟ್ಟಿನಲ್ಲಿ ಪರ್ಯಾಯ ಮಾರ್ಗಗಳನ್ನು ಕೂಡ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಯಾಕೆಂದ್ರೆ HAL ಏರ್ಪೋರ್ಟ್ ಇಂದ ಸುಮಾರು 11:30ಗೆ ನೇರವಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾರೆ ಫ್ರೀಡಂ ಪಾರ್ಕ್ಗೆ. ಆ ಒಂದು ಸಂದರ್ಭದಿಂದ ಅವರು ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಸಾಕಷ್ಟು ಎಲ್ಲಾ ರೀತಿಯ ಪರ್ಯಾಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಯಾಕೆಂದ್ರೆ ಸಾರ್ವಜನಿಕರು ಪರದಾಡುವಂತ ಸ್ಥಿತಿ ಉಂಟಾಗುತ್ತೆ, ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ. ಯಾಕೆಂದ್ರೆ ಈ ಒಂದು KR ಸರ್ಕಲ್ ಮಾರ್ಗವಾಗಿ ಒಂದು ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಇರುವ ಹಿನ್ನೆಲೆಯಲ್ಲಿ ಫ್ರೀಡಂ ಪಾರ್ಕ್ ಪಕ್ಕದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಯಾಕೆಂದ್ರೆ ಪ್ರತಿದಿನ ಸಾಮಾನ್ಯ ದಿನಗಳಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿರುತ್ತೆ. ಇವತ್ತು ಪ್ರತಿಭಟನೆ ಇರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೇಳಿ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದ ಸಿದ್ಧತೆಗಳು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. 11:30ಕ್ಕೆ ನೇರವಾಗಿ ರಾಹುಲ್ ಗಾಂಧಿ ಅವರು ಫ್ರೀಡಂ ಪಾರ್ಕ್ಗೆ ಬರ್ತಾರೆ, ಪ್ರತಿಭಟನೆ ಆರಂಭವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದ ಸಕಲ ಸಿದ್ಧತೆಗಳು ಕೂಡ ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ಆಗಿದೆ. ಅದೇ ರೀತಿಯಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮತ್ತೆ ಟ್ರಾಫಿಕ್ ಪೊಲೀಸರನ್ನು ಹೆಚ್ಚಾಗಿ ನಿಯೋಜನೆ ಮಾಡಲಾಗಿದೆ. ಯಾಕೆಂದ್ರೆ ಬೆಂಗಳೂರಿನಲ್ಲಿ ಈ ಒಂದು ಹೋರಾಟಗಳು ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಸಾರ್ವಜನಿಕರು ಹಿಡಿಚಾಪವನ್ನು ಆಗ್ತಾರೆ. ಆ ಒಂದು ತೊಂದರೆಗಳಾಗಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಟ್ರಾಫಿಕ್ ಬೇರೆ ಬೇರೆ ಬದಲಿ ಮಾರ್ಗಗಳನ್ನು ಕೂಡ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಹೆಚ್ಚುವರಿಯಾಗಿ ಟ್ರಾಫಿಕ್ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಏನು ಕೆಲವೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾರೆ. ಅದಾದ ನಂತರದಲ್ಲಿ ನೇರವಾಗಿ ಫ್ರೀಡಂ ಪಾರ್ಕ್ಗೆ ಬಂದು ಅಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಪ್ರತಿಭಟನೆಯಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರವೇ ಭಾಗಿಯಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ದೊಡ್ಡ ಮಟ್ಟಿಗಿದೆ. KR ಸರ್ಕಲ್ ಸುತ್ತಮುತ್ತ ಬೃಹತ್ ಕಟೌಟ್ಗಳು ಕೂಡ ರಾರಾಜಿಸ್ತಾ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.